ಈಗ ನೋಡಿ ಅವ್ರು ಯಾರೋ ಒಬ್ರು ಹೇಳಿದ ತಕ್ಷಣ ಮಾಧ್ಯಮಗಳೆಲ್ಲ ರೀತಿ ಬಂದಿರೋದ್ರಿಂದ ಎಲ್ಲ ನಿಜ ಆಗಲ್ಲ. ಅದೇ ಹಾಗೆ ಒಟ್ಟಾರೆ ಈ ಪ್ರಕರಣದಲ್ಲಿ ನೂರಾರು ಜನ ಇದಾಗಿತ್ತು ಅಂತಕ್ಕಂಥ ಏನು ಚರ್ಚೆ ಇದೆ. ಇದು ತನಿಖೆ ಆಗ್ತಿದೆ, ನಿಮ್ಮನ್ನು ಕೂಡ ವಿಚಾರಣೆ ಮಾಡಿದ್ರೆ ತಾವೇನು ಹೇಳಿ ನಿಮ್ಮನ್ನ SIT ಏನು ವಿಚಾರಣೆ ಏನು ನ್ಯಾಯ ಸಿಗುತ್ತೆ ಅಂತ ಹೇಳ್ತೀವಿ? ಅದೇ ನಮಗೆ ಗೊತ್ತಿದ್ದ ಮಾಹಿತಿಗಳನ್ನ ತಿಳ್ಕೊಂಡಿದ್ದಾರೆ. ನಮಗೇನೇನು ಗೊತ್ತಿತ್ತೋ ಪ್ರತಿಯೊಂದನ್ನು ಬಿಡ್ದಂಗೆ ಎಲ್ಲಾನು ಕೂಡ ಹೇಳಿದ್ದೀವಿ. ತನಿಖೆ ಆಗುತ್ತೆ, ಯಾರ್ಯಾರಲ್ಲಿ ಮೃತಪಟ್ಟಿದ್ರೆ ಅವರೆಲ್ಲರಿಗೂ ಕೂಡ ನ್ಯಾಯ ಸಿಗುತ್ತೆ. SIT ಇಂದ ಸತ್ಯ ಆಚೆ ಬರುತ್ತೆ. ನಿಮ್ದು ಆಗಲಿ ಅಥವಾ ಏನು ಹೋರಾಟದಲ್ಲಿ ಭಾಗಿರೋ ಯಾರ್ದು ಕೂಡ ಏನು ತಪ್ಪಿಲ್ಲ ಅಥವಾ ಏನು ಷಡ್ಯಂತ್ರ ಇಲ್ಲ ಅಂತ ನೀವು ಹೇಳ್ತೀರಿ? ತಪ್ಪಿದ್ದಿದ್ರೆ ನಾನು ಇವತ್ತು ಇಲ್ಲಿ ಇರ್ತಾ ಇರಲಿಲ್ಲ, ನಾನು ಒಳಗೆ ಇರ್ತಾ ಇದ್ದೆ ಅಷ್ಟೇ. ಜಸ್ಟಿಸ್ ಸಿಗುತ್ತೆ. ಇಂಥ ಅಯೋಗ್ಯ ಸವಾಸ ಮಾಡಿದ್ರೆ ಇಂಥ ಅಯೋಗ್ಯ ಸಮಾಜ ಮಾಡಿ ಸಮಾಜ ಹಾಳಾಗುತ್ತೆ. ದಯವಿಟ್ಟು ಇಂಥ ಅಯೋಗ್ಯನ ಯಾರು ಬೆಂಬಲಿಸಕ್ ಹೋಗ್ಬೇಡಿ. ಇಡೀ ಧರ್ಮಸ್ಥಳಕ್ಕೆ ಅವಮಾನ ಮಾಡಕ್ ಹೊಂಟಿರೋ ಅವ್ನ ಅಯೋಗ್ಯ ನನ್ನ ಮಕ್ಕಳಿವರೆಲ್ಲ ಅವನ ಸಾಬಿ ಕಟ್ಕೊಂಡು ದಯವಿಟ್ಟು ನಾವು ನಿಮ್ಗಳಿಗೆ ನಮ್ಮ ಯುವಕರುಗಳಿಗೆ ಹೇಳೋದು ಎಲ್ಲರಿಗೂ ಮನವಿ ಮಾಡೋದು ಅಷ್ಟೇ. ಇಂಥವ್ರನ್ನ ಚೀಮಾರಿಯಾಗಿ ಸಮಾಜದಿಂದ ದೂರ ಇಡಿ. ಬಂದವ ಪಾಪ ನೀವು ಮುಗಿಸೋ ನಿಮಗೆ ಗೊತ್ತಿಲ್ಲ. ಅವಾಗ ಅವ್ನ ಮುಂದೆ ನಿಂತಿದ್ರು, ಅವನ್ನ ಮುಂದೆ ಹೇಳ್ಕೊಂಡಿದೀವ. ಇಡೀ ದೇಶದ ನೋಡ ಮಾಡಿದ್ರೆ ಅಯೋಗ್ಯ ನನ್ನ ಮಕ್ಳು ಅವರು ಅಲ್ಲ. ಇಡೀ ದೇಶದ ನೋಡ ಮಾಡಿದ್ರೆ ಅಯೋಗ್ಯ ನನ್ನ ಮಕ್ಳು ಅವ್ರನ್ನೇ ನೋಡೋದು ಮತ್ತೆ ಅಂತ ಸಾರ್ ಅಂತರ್ನ ನೋಡಿ. ಕಾನೂನು ವ್ಯವಸ್ಥೆ ಕಟ್ಟಾಕಿ ಹೆಂಗ ಅವ್ನ ಹೊಡಿಬೇಕು ಹಂಗ ಹೊಡಿಬೇಕು. ಕಾನೂನು ಒಳಗಡೆ ಅಂತ ಅಯೋಗ್ಯ ಬಿಡಬಾರ್ದು. ನಮ್ಮಲ್ಲಿ ಸಪೋರ್ಟ್ ಕೊಡ್ತಾ ಇದೀವಿ ಅಂದಂಗೆ ಆಯ್ತದೆ. ಇಂಥ ಅಯೋಗ್ಯರಿಗೆಲ್ವಾ ಹೇಳಿ ಕೊಡಬಾರ್ದು. ಇಂಥವ್ರಿಗೆ ಅಯೋಗ್ಯರಿಗೆ ದಯವಿಟ್ಟು ಇಂಥವ್ರು ಬಂದು ಸಮಾಜದಿಂದ ದೂರ ಇಡಿ. ಅವ್ರನ್ನ ಸಿಂಹರೇಟ್ ಓಡಿಸಿ ಅಂತಾರಲ್ಲ ಗೋಪರ್ಗಳವರು. ಅವಮಾನ ಬಟ್ ನಮ್ಮರು ಯಾರು ಅದನ್ನ ದಯವಿಟ್ಟು ಬೆಂಬಲ ಕೊಡ್ಬೇಡಿ. ಯಾಕಂದ್ರೆ ನಾವೆಲ್ಲ ಧಾರ್ಮಿಕ ಧರ್ಮ ನಂಬಿರುವಂತ ನಾವೆಲ್ಲ ಧರ್ಮಸ್ಥಳ ನಂಬ್ಕೊಂಡು ಆ ಧರ್ಮಸ್ಥಳ ಆ ಮಣ್ಣಾತ್ರ ಆಶೀರ್ವಾದದಿಂದನೇ ನಾವೆಲ್ಲ ಬದುಕ್ತಾ ಇರೋದು. ಅಂತದ್ರಲ್ಲಿ ಯಾಕಂತ ಅಯೋಗ್ಯರಿಗೆ ಯಾಕೆ ಬೆಂಬಲ ಕೊಡ್ಬಾರ್ದು? ಹಂಗಾಗಿ ದಯವಿಟ್ಟು ಅದನ್ನ